ಈ ಗೊಬ್ಬರದ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತು. ಸೊ ಯಾವಾಗಲೂ ಇಲ್ಲೇ ಇರ್ತೀರ ನೀವೆಲ್ಲನೂ. ಈಗಲೂ ಚಪ್ಪಲಿ ಇಲ್ಲದೆ ನಿಂತಿದ್ದೀರ, ಕೊಟ್ಟಿಗೆಯಲ್ಲಿ ನಿಂತಿದ್ದೀವಿ, ಸಗಣಿ ಬಗ್ಗೆ ಎಲ್ಲ ಗೊತ್ತು. ಸೊ ಒಂದಷ್ಟು ಬಲವಾಗಿ ಯಾರೋ ಮಾಡ್ತಿದ್ದಾರೆ ಅನಿಸ್ದಾಗ ಅವ್ರನ್ನ ಓಪನ್ ಆಗಿ ಹೇಳ್ಕೊಳ್ಳೋವಂಥದ್ದಿದ್ರೆ ನಿಮ್ಗೊಂದು ಸ್ಪೇಸ್ ಇದೆ, ಇಲ್ಲಿ ಹೇಳ್ಕೊಬೋದು. ಇಲ್ಲಣ್ಣ, ನಾನು ಏನು ಹೇಳ್ತೀನಿ ಅಂತಂದರೆ, ಎದುರಾಳಿ ಯಾವತ್ತಿದ್ರೂ ನಮ್ಗೆ ಸರಿಸಮಾನವಾಗಿರಬೇಕು, ಇಲ್ಲ ನಮ್ಗಿನ್ನ ಹೆಚ್ಚಾಗಿರಬೇಕು. ಈ ಸೊಳ್ಳೆಗಳ್ದೆಲ್ಲ ಬಂದು ನಾನು ಇಂಥ ಮೀಡಿಯಾಗಳೆಲ್ಲ ಅವುಗಳ ಹೆಸರುಗಳೇ ಎತ್ಕೊಂಡು ಹೇಳಿದ್ರೆ ಸೊಳ್ಳೆಗೂ ಅವಮಾನ. 7 ದಿನ ಬದುಕಕ್ಕೆ ನಾನು ದೇವ್ರು ಅವಕಾಶ ಕೊಟ್ಟವನೇ, ಯಾರು ರಕ್ತ ಬೇಕಾದರೂ ಇರ್ಬೋದು ಅಂತ ಪರ್ಮಿಷನ್ ಕೊಟ್ಟಿರ್ತಾನೆ ದೇವ್ರು ಸೊಳ್ಳೆಗೆ. ಅವ್ರು ಅದಕ್ಕೂ ಅರ್ಹರಲ್ಲ. ನಾನು ಯಾಕಣ್ಣ ಎತ್ಕೊಂಡು ಹೇಳಲಿ? ಉತ್ತರಗಳಲ್ಲೇ ಸಿಗ್ತೈತಲ್ಲಣ್ಣ, ಕಾಲೇ ತಸ್ಮೈ ನಮಃ ಅಂತ. ಮಾಡ್ದವ್ರಿಗೆ ಮಾಡ್ದಷ್ಟೇ ಮಾಡ್ಕೊ ರಾಮ ಗೋವಿಂದ ಅಂತ. ನೀನು ಬಿಟ್ಟು ಬಾಣ ಬಂದು ನಿನಗೆ ಹೊಡೆದ್ಮೇಲೆ ನೀನು ಏನು ಅಸ್ತ್ರ ಪ್ರಯೋಗ ಮಾಡ್ತೀಯ ನೀನು? ಅಂದರೆ ನಾನು ನಿಮ್ಗೆ ಹೇಳ್ತಾ ಇಲ್ಲ, ಮಾಡಿರೋರ್ಗೆ ಹೇಳ್ತಾ ಇರೋದು. ಅದಕ್ಕೆ ನಾವು ಏನು ಕೊಡ್ತೀರಿ ಸಮಾಜಕ್ಕೆ, ಸಮಾಜದಿಂದ 10ರಷ್ಟು ರಿವರ್ಸ್ ನಮ್ಗೆ ಅದೇ ಬರ್ತದೆ. ನಾನು ರೈತನಲ್ಲ, ಓಕೆ. ಇದು ನಾನು ಬೆಳೆದಿಲ್ಲ, ಓಕೆ. ಕೋಳಿ ಫಾರಮ್ ಇಟ್ಟಿರೋನು ಹೋಗಿ ಕೋಳಿ ಎತ್ಕೊಂಡು ಕೋಳಿ ಮೇವು ಹಾಕ್ಕೊಂಡಿರ್ತಾನಣ್ಣ. ಚಿಕನ್ ಮಟನ್ ಅಂಗಡಿ ಇಕ್ಕಿರೋನು ಅವನೇ ಸಾಕಿ ಅವನೇ ಮಾಡಿ ಬಂದು ಮಟನ್ ಕಟ್ ಮಾಡ್ತಾನಣ್ಣ. ಹಾಂ, ಕೆಲವೊಬ್ಬರು ಹೇಳ್ತಾರೆ ಅವ್ರವರು ಇದ್ರ ಪ್ರಕಾರ. ಅವ್ರಿಗೆ ನಾನು ಇದೊಂದು ಉತ್ತರ ಹೇಳ್ತೀನಿ ಅಷ್ಟೇನೇ. ಇವಾಗ ಒಂದು ಮೀಡಿಯಾ ಅಂತ ಬರುತ್ತೆ. ಮೀಡಿಯಾ ಅಂತ ಬಂದಾಗ ಒಂದೇ ಒಂದು ಎಪಿಸೋಡ್ ಮಾಡೋದಕ್ಕೆ ಎಷ್ಟು ಜನ ಶ್ರಮಣ. ಮೈಕ್ ಹಿಡ್ಕೊಂಡಿರೋ ನಿಮ್ಮ ಶ್ರಮ ಎಷ್ಟು, ಕ್ಯಾಮ್ರಾ ಹಿಡ್ಕೊಂಡಿರೋ ಶ್ರಮ ಎಷ್ಟು, ಎಡಿಟರ್ ಶ್ರಮ ಎಷ್ಟು. ಬಟ್ ಅಲ್ಲಿ ಬರೋದು ಒಂದೇ ಪಬ್ಲಿಕ್ ನ್ಯೂಸ್ ಅನ್ನೋದು ಅಲ್ವಾ, ಪವರ್ ನ್ಯೂಸ್ ಅಂತ. ಆ ನ್ಯೂಸ್ ಒಂದು ಮಾಡೋದಕ್ಕೆ, ಪವರ್ ನ್ಯೂಸ್ ಅನ್ನೋದು ಹೇಳೋದಕ್ಕೆ ಆ ಮೈಕ್ದು ಎಷ್ಟು ಪ್ರಾಮುಖ್ಯತೆ ಐತೆ, ವೈರ್ದು ಎಷ್ಟೈತೆ ಅಲ್ವಾ, ಎಲ್ಲನೂ ಆ್ಯಡಪ್ ಆಗಬೇಕು. ಈ ರೀತಿ ಷಡ್ಯಂತ್ರ ಮಾಡೋರು, ನಿಂದಿಸೋರು ಇರಬೇಕಾ ಈ ಹಂದಿ ಅಂತ ಅಂಥವ್ರು ಇದ್ರೇ ನಾವು ಬೆಳೆಯೋಕ್ಕೆ ಸಾಧ್ಯ ಅಣ್ಣ. ಒಳ್ಳೆ ಮಾತನ್ನು ಹೇಳಿದ್ರೆ, ಅನಾವಶ್ಯಕವಾಗಿ ನಾವು ಯಾರ್ಯಾರನ್ನೋ ದೊಡ್ಡವ್ರು ಮಾಡೋದು ಬೇಡ. ಹೌದಣ್ಣ, ನಾನು ಬಿಗ್ ಬಾಸ್ ಅಲ್ಲಿ ಕಲ್ತಿರ್ತಕ್ಕಂಥ ಏಕೈಕ ಇದು ಪಾಠ ಏನಂತಂದರೆ, ನಾವು ನಮ್ಮ ಎದುರಾಳಿ ಸರಿ ಸಮಾನವಾಗಿದ್ದರೆ ಮಾತ್ರ ಅವನ ಹೆಸರೇ ಹೇಳಬೇಕು. ಸರಿ ಸಮಾನ ಅಲ್ಲ, ಅವನು ಕಾಣಿಸ್ತಾನೆ ಇಲ್ಲ ಅಂತ ಅಂದವಾಗ ನಾನು ಯಾಕಣ್ಣ ಎತ್ತಿ ಮಾತಾಡಿ ದೊಡ್ಡದು ಮಾಡಲಿ ಅದನ್ನು? ನೀವು ಇಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಬೆಳೀತಾ ಇದ್ದೀರಾ. ನಿಮ್ಮನ್ನು ಕುಗ್ಗಿಸ್ಬೇಕು ಅಂತ ಯಾರೋ ಒಂದಷ್ಟು ಷಡ್ಯಂತ್ರಗಳು ಮಾಡಿರ್ಬೋದು ಒಂದು ವಿಚಾರದಲ್ಲಿ. ಮತ್ತೊಂದು ವಿಚಾರ, ವೈಯಕ್ತಿಕ ವಿಚಾರಕ್ಕೆ ಬಂದಾಗ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಒಂದಷ್ಟು ಚುಚ್ಚಿದಂಗೆ ಆಗುತ್ತೆ. ಅದನ್ನು ಹೇಗೆ ನಿಭಾಯಿಸಿದ್ರಿ ಅಂತ? ಅಣ್ಣ, ನಾನು ಒಂದೇ ಹೇಳೋದಣ್ಣ, ನಾನು ಏನು ಹೇಳ್ತೀನಿ ಅಂತಂದರೆ, ಪ್ರಾಣಿನೂ ಒಂದು ಟೈಮಲ್ಲಿ ಮರಿಯಾಗಿ ಹುಟ್ಟಿ ದೊಡ್ಡದಾಗಿ ಅದೂ ಮರಿ ಹಾಕುತ್ತೆ. ಒಂದು ಕಾಗೆನೂ ದೊಡ್ಡದಾಗುತ್ತೆ, ಮರಿ ಮಾಡುತ್ತೆ, ಇರುತ್ತೆ. ಎಷ್ಟು ದಿನ ಅಣ್ಣ ಅದು ಅಲ್ವಾ? ತಾತ್ಕಾಲಿಕವಾಗಿ ಒಂದಷ್ಟು ದಿನ ಇದ್ದು ಹೋಗ್ಬಿಡ್ತವೆ. ಸಾಯೋವರೆಗೂ ಇರ್ತಕ್ಕಂಥ ಬರ್ಡ್ಸ್ನೇನೇ ಲವ್ ಬರ್ಡ್ಸ್ ಅನ್ನೋದು. ಎಲ್ಲಾದ್ರೂ ಲವ್ ಬರ್ಡ್ಸ್ ಅನ್ನೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಕೆಲವೊಂದು ಸಂದರ್ಭ, ಕೆಲವೊಂದು ವ್ಯಕ್ತಿ, ಕೆಲವೊಂದು ಪಾಸಿಂಗ್ ಕ್ಲೌಡ್ಸ್ ಎಷ್ಟೋ ಬಂದಿರ್ತವೆ. ನಮ್ಮ ಕ್ಲೌಡ್ ಅನ್ನೋದು ನಮ್ಮ ಹತ್ರ ನಿಂತವಾಗ ಮಾತ್ರನೇ ಅದು ನಮ್ಮ ಮೇಲೆ ಮಳೆ ಸುರ್ಸೋಕ್ಕೆ ಸಾಧ್ಯ. ಬಂದಿರೋದೆಲ್ಲ ಮಳೆ ಸುರಿಸ್ಕೊಂಡು ಹೋದರೆ ನಾವು ಇರೋಕ್ಕಾಗಲ್ಲ. ಹಾಗೆ ಕೆಲವೊಂದು ಪಾಸಿಂಗ್ ಕ್ಲೌಡ್ಸು ಎಲ್ಲರ ಜೀವನದಲ್ಲೂ ಇರ್ತವೆ. ಅದು ನನ್ನ ಜೀವನದಲ್ಲೂ ಐತೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು.